ಪ್ರೀತಿಯ ಆದರದ ಬೃಂದನದ ಸ್ವಾಗತ ಸುಸ್ವಾಗತ. ನಮ್ಮ ಈ ಸುಂದರವಾದಂತಹ ಚಲನಚಿತ್ರದ ಟ್ರೇಲರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ತಮ್ಮ ಅಮೃತ ಹಸ್ತಗಳಿಂದ ಈ ಕಾರ್ಯವನ್ನು ನೆರವೇರಿಸಿಕೊಡ್ಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸಿಕೊಡ್ತಾ ಇದ್ದೇವೆ. ಅದಕ್ಕೂ ಮುನ್ನ ಕಾರ್ಯಕ್ರಮದ ನಾವು ಸಂಜೆಯಿಂದ ಕಾಯ್ತಾ ಇರುವಂತಹ ನಮ್ಮ ಕನ್ನಡದ ರತ್ನ ಇವರು ಆಗಮಿಸಿದ್ದಾರೆ. ದಯಮಾಡಿ ನಿಮ್ಮ ಅಮೃತ ಹಸ್ತಗಳಿಂದ, ದಿವ್ಯ ಹಸ್ತಗಳಿಂದ ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಶ್ರೀಯುತ ಮುನಿರಾಜ್ರವರು ಹಾಗೆ ಶ್ರೀಯುತ ಗೌತಮ್ ರಾಜ್ ರೆಡ್ಡಿ ಡೆವಲಪರ್ಸ್ ಮತ್ತು ಗೋವಿಂದ ರಾಜ್ ನಿರ್ಮಾಪಕರು ದೇವನಹಳ್ಳಿ, ಹಾಗೆ ನಮ್ಮ ಚಲನಚಿತ್ರದ ನಟಿಯಾಗಿರುವಂತಹ ರಾಧಿ. ಮುಂದೆ ಬನ್ನಿ, ಮುಂದೆ ಬನ್ನಿ. ಸ್ಪ್ರೆಡ್ ಆಗಿ ಮ್ಯೂಸಿಕ್ ಬೇಕಾ ಬೇಡವಾ? ಓಕೆ, ಒಬ್ಬೊಬ್ರು ಆರಾಮ ಮಾಡಿ. ಕಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಒಲವೆತ್ತಿ ತೋರುವ ದೀಪ, ಕಚ್ಚೇವು ಕನ್ನಡದ ದೀಪ, ಮನಗಳಲ್ಲಿ ಸರ್, ಇಲ್ಲಿ ಬನ್ನಿ, ಮುಂದೆ ಬನ್ನಿ. ಸರಿ ನಡಿ ಸರ್, ನಿಂತ್ಕೊಳ್ಳಿ ಸರ್, ಕೊರೋ ಸರ್, ನೀವು ಹತ್ರ ನಿಂತ್ಕೊಳ್ಳಿ ಸರ್. ದೀಪ ಎತ್ಬಿಡಿ ಸ್ವಲ್ಪ ಸರ್, ಇಲ್ಲಿ ನೋಡಿ ಕೊರೋ ಸರ್. ಬಿಡುಗಡೆ ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಹಾಗೂ ಚಿತ್ರದ ಟ್ರೇಲರ್ ಬಿಡುಗಡೆಯ ಈ ಶುಭ ಮುಹೂರ್ತದಲ್ಲಿ ಅವರಿಗೊಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ದಯಮಾಡಿ ಚಪ್ಪಾಳೆಯೊಂದಿಗೆ ಗೌರವ ಸಮರ್ಪಣೆ. ಶ್ರೀಯುತ ಅವರ 47ನೇ ಹುಟ್ಟುಹಬ್ಬ ಇದು. ಇವರು ದೀರ್ಘಾಯುಷಿಯಾಗಿ ಇನ್ನು ಸಹಸ್ರಾರು ಕನ್ನಡ ಚಲನಚಿತ್ರಗಳನ್ನ ಕನ್ನಡಿಗರಿಗಾಗಿ ಧಾರೆ ಎರೆದುಕೊಡಬೇಕು ಅಂತ ನಮ್ಮೆಲ್ಲರ ಶುಭ ಹಾರೈಕೆಗಳೊಂದಿಗೆ ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ ಶ್ರೀಯುತ ಗೌತಮ್ ರೆಡ್ಡಿ ಅವರು. ಒಂದು ಕೆಲಸ ಈಗ ನಡೀತಾ ಇದೆ. ವೇದಿಕೆ ಮೇಲೆ ಎಲ್ಲ ಗಣ್ಯರು ಈ ಕಾರ್ಯಕ್ರಮಕ್ಕೆ ಸ್ವಲ್ಪ ತಡವಾಗಿ ಬಂದಿದ್ದಕ್ಕೆ ಎಲ್ಲ ಸೆನೆಸಬೇಕು, ಯಾಕಂದ್ರೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ಸ್ವಲ್ಪ ತಡವಾಯಿತು. ಹಾಗೆ ಬಸ್ ಕಂಡಕ್ಟರ್, ಕಿಲಾಡಿ ಬಸ್ ಕಂಡಕ್ಟರ್ ಟೈಲರ್ ಇವತ್ತು ಲಾಂಚ್ ಮಾಡ್ತಾ ಇದ್ದಾರೆ ನಮ್ಮ ಚಿತ್ರತಂಡ ಮತ್ತು ನಮ್ಮ ಪ್ರೊಡ್ಯೂಸರ್ ಆದ ಕೃಷ್ಣಪ್ಪ ಅವರು ಮತ್ತು ಅವರ ಪತ್ನಿಯಾದಂಥ ಪರಿಜತ್ ಅವರು ಮತ್ತು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಎಲ್ಲರೂ ಕೂಡ ಧನ್ಯವಾದ ಹೇಳ್ತಾ, ಕಿಲಾಡಿ ಕಂಡಕ್ಟರ್ ಯಶಸ್ವಿ ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಎಲ್ರಿಗೂ ಒಳ್ಳೇದಾಗಬೇಕು. ಯಾಕಂದ್ರೆ ಚಿತ್ರತಂಡ ಕಷ್ಟಪಟ್ಟು ಚಿತ್ರವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ತಾವೆಲ್ಲರೂ ಪ್ರೋತ್ಸಾಹಿಸಿ ತಾವೆಲ್ಲರೂ ಕೂಡ ಬಂದಿದ್ದೀರಿ, ಮಾಧ್ಯಮ ಮಿತ್ರರು ಕೂಡ. ಯಾಕಂದ್ರೆ ಸಿನಿಮಾ ಮಾಡಬೇಕಾದ್ರೆ ಅಷ್ಟು ಸುಲಭವಾದ ಕೆಲಸ ಅಲ್ಲ. ಆ ಸ್ಕ್ರೀನಿಂದ ಭಾಳ ಕಷ್ಟಪಟ್ಟು ಕೆಲಸ ಮಾಡಬೇಕಾಗತ್ತೆ. ಯಾಕಂದ್ರೆ ನಾವು ಸಿನಿಮಾದಲ್ಲಿ ಮುಂದೆ ಚಾನಲ್ ಕೂತ್ಕೊಂಡು ನೋಡೋದು ಸುಲಭವಾಗಿರುತ್ತೆ, ಆದರೆ ಸ್ಕ್ರೀನಿಂದಗಡೆ ಸುಮಾರು ಒಂದು ಸಿನಿಮಾ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತೇಳಿ ಅದು ನಮಗೆ ಮಾತ್ರ ಗೊತ್ತು. ಯಾಕಂದರೆ ನಾನು ಒಂದು ಮುನಿಯ ಸಿನಿಮಾ ನಿರ್ಮಾಣ ಮಾಡಿದೆ, ವಿದ್ಯಾರ್ಥಿ ಅಂತೇಳಿ ಅದನ್ನು ಕೂಡ ನಾನು ನಿರ್ಮಾಣ ಮಾಡಿದೆ. ಹಾಗಾಗಿ ನನಗೆ ಇದರ ಅನುಭವ ಇರೋದ್ರಿಂದ ನೀವು ಭಾಳ ಕಷ್ಟಪಟ್ಟು ಮಾಡ್ತಾ ಇದ್ದೀರಾ. ನಿಮ್ಗೆಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಕೃಷ್ಣಪ್ಪ ಅವ್ರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಈ ಚಿತ್ರ ಬಿಡುಗಡೆ ಆದ ನಂತರ ಇನ್ನೊಂದು ಚಿತ್ರ ಮಾಡೋದಕ್ಕೆ ಒಂದು ಶಕ್ತಿಯನ್ನು ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಯಾಕಂದರೆ ಒಂದು ಚಿತ್ರ ಮಾಡಿದ್ರೆ ಸುಮಾರು ಒಂದು 200-300 ಜನ ಅದರಲ್ಲಿ ಊಟ ಮಾಡ್ತಾರೆ. ಯಾಕಂದರೆ ಎಲ್ಲರೂ ಕೂಡ ಅವಕಾಶ ಆಗುತ್ತೆ. ಹಾಗಾಗಿ ಈ ಚಿತ್ರತಂಡ ಯಶಸ್ವಿ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ, ನನ್ನನ್ನು ಕರೆಸಿ ಮಾತ್ರ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಆತ್ಮೀಯ ಬಂಧುಗಳು ಒಂದಿಷ್ಟು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಿಲಾಡಿ ಬಸ್ ಕಂಡಕ್ಟರ್ ಟೈಲರ್ ಲಾಂಚ್. ದಯವಿಟ್ಟು ಈಗ LED ಮುಂದೆ ನಿಂತಿರಲ್ಲ, ಸೈಡ್ ಬರಬೇಕು.